ಇವತ್ತು ಮೃದುವಾದ ಮೈಸೂರು ಪಾಕ್ ಮಾಡೋಣ ಬರ್ರಿ. ಒಂದು ಕಪ್ ಸಕ್ಕರೆ, 1 ಕಪ್ ತುಪ್ಪ, 1 ಕಪ್ ಕಡಲೆ ಹಿಟ್ಟು. 1 ಕಪ್ ಸಕ್ಕರೆ, 1 ಕಪ್ ತುಪ್ಪ, 1 ಕಪ್ ಕಡಲೆ ಹಿಟ್ಟು, 3 ಸೇಮ್ ತೊಗೋಬೇಕು. ಎಲ್ಲ ಸರಿ ಸಮ ಇರಬೇಕು. ತುಪ್ಪ ಬಿಸಿ ಮಾಡ್ಕೊಂಡೀನಿ. ಇದು ಬುಟ್ಟಿಗೆ ಹಾಕ್ಕೊಂಡು ಇದು ಕಡಲೆ ಹಿಟ್ಟು ಹುರಿದು ಬಿಸಿದ್ದದ ಇದು ಇದರೊಳಗೆ ಹಾಕ್ಕೊಂಡು ಮಿಕ್ಸ್ ಮಾಡಬೇಕಿದೆ ಬಿಸಿ ತುಪ್ಪದಾಗ. ಚೆಂದಾಗಿ ಗಂಟು ಉಳಿಲಾರ್ದಂಗೆ ಬಿಸಿ ತಿರುಗಾಡಬೇಕಿದು. ಏನು ಸ್ವಲ್ಪನೂ ಗಂಟು ಇರಬಾರ್ದು. ತುಪ್ಪದಾಗೆ ಮಿಕ್ಸ್ ಮಾಡಿಬಿಡೋದು. ಒಂದು ಬಟ್ಲು ಕಡಲೆ ಹಿಟ್ಟು, 1 ಬಟ್ಲು ತುಪ್ಪ. ನೋಡ್ರಿ ಹಿಂಗೆ ಆಗ್ಬೇಕಿದು. ಚಂದ ಒಂದು ಗುಡಿದ್ ನೋಡ್ರಿ ಎಲ್ಲ. ಇದು ಕಾಯ್ದದ. ಇದಕ್ಕೆ 1 ಕಪ್ ಸಕ್ಕರೆ, ಇದಕ್ಕೆ ಸ್ವಲ್ಪ ಅರ್ಧ ಲೋಟ ನೀರು, ಇದು ಒಂದೇ ಪಾಕ ಬರುತ್ತನ ಚೆಂದ ತಿರುಗಾಡಬೇಕು. ಇದು ಒಂದೇ ಪಾಕ ಬರ್ಬೇಕ್ರಿ. ಕೈ ಆಡಿಸ್ಲಾರ್ದ ಬಿಟ್ಟರೆ ಗಂಟೆ ಆಗಿಬಿಡ್ತದೆ ಸಕ್ಕರೆ. ಸ್ವಲ್ಪ ಕೈ ಆಡಿಸ್ತಾ ಇರಬೇಕು. ಪೂರ ಸಕ್ಕರೆ ಕರಗಿ ಒಂದು ಕುದಿ ಬಂದಿಂದ ಎಳಿಬೇಕು. ಒಂದು ಎಳಿ ಬರ್ತದೆ. ಒಂದು ಕಪ್ ಹಿಟ್ಟು, 1 ಕಪ್ ಸಕ್ಕರೆ, 1 ಕಪ್ ತುಪ್ಪ ತೊಗೊಂಡ್ರೆ ಒಂದು ತಾಟಿಗೆ ಮೈಸೂರು ಪಾಕ್ ಆಗುತ್ತೆ. ಹೊರಗಿಂದು ಬೇಕ್ರಿ ಒಳಗಿಂದು ಕೊಂಡ್ಕೊಂಡು ತಿನ್ನೋಕ್ಕಿಂತಲೇ ಮನೆಯಾಗ 1 ಬಟ್ಲ ಮಾಡ್ಕೊಂಡು ಭಾಳ ಬೆಸ್ಟ್ ಅಂತ. ಸಕ್ಕರೆ ಕರಿಗೆದ ಈಗ ಒಂದು ಕುದಿ ಬರಬೇಕು. ಇದು ಗ್ಯಾಸ್ ಜೋರಿಟ್ಟು ಕುದಿಲಕ್ಕಿಟ್ಟಿವಿ ಅಂದ್ರೆ ಸಕ್ಕರೆ ಎಲ್ಲ ಕೆಳಗೆ ಗಂಟು ಹತ್ಕೊಂಡ್ಬಿಡ್ತೈತೆ. ಸಣ್ಣಿಟ್ಟು ಮಾಡಬೇಕು. ಸಕ್ಕರೆ ಕರಲಾಕತ್ತದ. ಒಂದೆಳಿ ಪಾಕ ಅಂದರೆ ಈ ಥರ. ಇನ್ನೂ ಬಂದಿಲ್ಲ ರೀ ಇದು. ಇನ್ನೂ ಸ್ವಲ್ಪ ಕುಡಿಬೇಕು. ಇನ್ನೂ ಬಂದಿಲ್ಲ. ಇದು ಒಂದೇಳಿ ಬರಲಾರ್ದೆ ತೊಗೊಂಡು ಅಂತಂದ್ರೆ ಅದು ಮೈಸೂರು ಪಾಕ್ ಪಗೋಡೆನೇ ಆಗೋದಿಲ್ಲ.
ಹಂಗೆ ಮೆತ್ತಗೆ ಮುದ್ದೆ ಟೈಪ್ ಕೊಟ್ಬಿಡ್ತಾರೆ. ಕೈ ಹತ್ಬೇಕಂತಂದ್ರೆ ಒಂದು ಸ್ವಲ್ಪ ಇದು ನೀರೊಳಗೆ ಕೈ ಇಟ್ಕೊಂಡು ಈ ಥರ ಮಾಡಿ. ಇನ್ನೂ ಬಂದಿಲ್ಲ. ಬಂದೈತಿ ಎಳಿ ಬಂದೈತಿ, ಒಂದು ಎಳಿ ಬಂದೈತಿ. ಇದು ಕಲಿಸಿಟ್ಟಿದ್ದೀವಲ್ಲ ಈಗ ಕಡಲೆ ಹಿಟ್ಟು ತುಪ್ಪದೊಳಗೆ ಇದು ಹಾಕೋಬೇಕ್ರಿ ಎಲ್ಲ. ಹಾಕೊಂಡು ಚೆಂದ ಮಿಕ್ಸ್ ಮಾಡಬೇಕು. ಸಣ್ಣ ಉರಿ ಇಟ್ಕೊಂಡು ಚೆಂದ ಮಿಕ್ಸ್ ಮಾಡಬೇಕು. ಪಳ್ಳು ಹಾಕ್ಕೋಬೇಕು. ಮೈಸೂರು ಪಾಕ ಪಳ್ಳು ಅಂದ್ರೆ ಒಂಥರ ಮೃದು. ನಮ್ಮ ಉತ್ತರ ಕರ್ನಾಟಕ ಭಾಷೆ ಒಂಥರ ಬೇರೆ ಇರ್ತಾವೆ, ಸ್ವಲ್ಪ ಅರ್ಥ ಆಗ್ತಾಯಿಲ್ಲ. ಇದು ಅಂತಾನೆ ಇದೆಲ್ಲ ಹಿಂಗೆ ತಳ ಬಿಡಬೇಕು. ಇದು ಈಗ ಹತ್ಕೋತವಿನ ಪೂರ ತಳ ಬಿಡ್ಲಾಕತ್ತಂದ್ರೆ ಇದು ಆಗ್ಯದ ಅಂತ ಅರ್ಥ. ಈಗ ಬಿಡ್ಲಾಕತ್ತ ತಳ. ಹಿಂಗೆ ಬುಟ್ಟಿಗೆ ಅಂಟ್ಕೊಬಾರ್ದು. ಈಗ ಬಿಡ್ಲಾಕತ್ತ ನೋಡ್ರಿ ಎಲ್ಲ. ಇದು ಹಿಂಗೆ ತಳ ಬಿಟ್ಟಂದ್ರೆ ಆಗೈತೆ ಅಂತ ಅರ್ಥ. ಸ್ಮೆಲ್ನು ಚಲೋ ಉಂಟು. ಯಾವಾಗಲೂ ಮನ್ಯಾಗ ಒಂದು 2 kg ಬೇಳೆ ಹುರಿದು ಬೀಸ್ಕೊಂಬಂದು ಇಟ್ಟಿರ್ತೀನಿ. ಹುಡುಗರದು ಬೇಡಿದಾಗ ನಾವು ಒಂದು ಬಟ್ಲ ಹಾಕಿ ಅಷ್ಟೇ ಮಾಡಿಕೊಟ್ಬಿಡ್ತೀವಿ. ಬೇಕಂದ್ರೆ ಇನ್ನೊಂದು ಸ್ವಲ್ಪ ತುಪ್ಪನ ಹಾಕೋಬೋದು, ನಿಮಗೆ ಬೇಕನ್ಸಿದ್ರೆ. ತುಪ್ಪ ಜಾಸ್ತಿ ಇರಲಿ ಅಂತಂದ್ರೆ ಸ್ವಲ್ಪ ಹಾಕೋಬೇಕು. ಒಂದು 2-3 ಸ್ಪೂನ್ ಅಷ್ಟು ಹಾಕೋಬೇಕು. ತುಪ್ಪ ಜಾಸ್ತಿ ಇಷ್ಟಪಡೋರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡ್ಬೋದು. ಕೈಗೆಲ್ಲ ಅಂಟ್ಕೋತಾವೆ ತುಪ್ಪ ಪೀಸ್ ಮಾಡ್ತೀನಿ ಅಂದಾಗ ನಾವು ಸ್ವಲ್ಪ ಕಡಿಮೆನೇ ಹಾಕ್ತೀವಿ.
ಕೈಗೆ ಒಂದು ಚಮಚ ತುಪ್ಪ ಹಚ್ಚಿ ಹಿಂಗೆ ಎಲ್ಲ ಸವರ್ಕೊಂಡು ಆಗಿದೆ ಇದು. ಒಂದು 10 ನಿಮಿಷ ಬಿಟ್ಟು ನಮ್ಗೆ ಬೇಕಂದ ಆಕಾರ ಕಟ್ ಮಾಡಬೇಕು. ಅವರು ಜಾಸ್ತಿ ತುಪ್ಪ ಹಾಕಿ ಪೂರ ಅಳಸಳಸ್ ಮಾಡಿರ್ತಾರೆ, ನಮ್ಗೆ ಹಂಗೆಲ್ಲ ಚಲೋ ಅನ್ಸಲ್ಲ. ಉದುರಾಗಿಂದೇ ಇದು ಪೂರ ಬಿಗಿತದೆ. ಈಗ 10 ನಿಮಿಷ ಬಿಟ್ಟು ನಮ್ಗೆ ಬೇಕಂತ ಸೇಪಿಗೆ ಕಟ್ ಮಾಡ್ಕೊಂಬಿಡು. ನಂತರ ಇದು ಆರಿದ್ದಿಂದ ಒಂದು 10 ನಿಮಿಷ ಬಿಟ್ಟು ನಮ್ಗೆ ಬೇಕಂತ ಸೇಪಿಗೆ ಕಟ್ ಮಾಡ್ಕೊರಿ.